ಈ ಅಪ್ಪ ಇಸ್ ಅ ವೆರಿ ಡಿಫ್ರೆಂಟ್ ಅಪ್ಪ. ಈ ಅಪ್ಪಗೆ ತುಪ್ಪ ತುಂಬಾ ಇಷ್ಟ ಅಂಡ್ ಈ ಅಪ್ಪ ಮಾಡ್ದಿರೋ ಕೆಲ್ಸನೇ ಇಲ್ಲ. ಮಗಳನ್ನ ಬಂಕ್ ಹೊಡ್ಸೋದ್ರಿಂದ ಹಿಡಿದು ಓಡ್ಸಿದಾರ್ ಬೇರೆ ಕಾಲೇಜಿಂದ. ಬಟ್ ಅಪ್ಪನ ನೀವು ಡಾನ್ ಅಂತಾನು ಕರಿತೀರಾ ಅಲ್ವಾ? ಡ್ಯಾಡಿ ಡಾನ್ ಯಾಕೆ ಅಂತ ಇದ್ರಿಂದನೂ ಒಂದು ಕಥೆ ಇದೆ. ಏನು ವೈ ಡ್ಯಾಡಿ ಆಫ್ ದ ನೇಷನ್ ಅಂತಾರ? ನಾನ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರೋ ಒಬ್ಬ ನನ್ ಫಾಲೋ ಮಾಡ್ತಿದ್ದ ಅಂಡ್ ಅದನ್ನ ಕಂಪ್ಲೇನ್ ಆಗಿ ನನ್ ಜೂನಿಯರ್ ಒಬ್ಬ ನನ್ ತಮ್ಮಂಗ್ ಹೇಳಿ ಫುಲ್ಲು ಡ್ರಾಮಾ ಆಗೋಯ್ತು ಮನೇಲಿ. ಅದಾಗಿದ್ 3 ದಿನಕ್ಕೆ ಅವ್ನ್ ಮಾಯ. ಯಾರು? ದಟ್ ಬಾಯ್ ಎಸ್ಕೇಪ್. ಓಕೆ. ಅದಾದ್ಮೇಲೆ ಇನ್ನೊಬ್ಬ ಯಾವ್ದೋ ನಾಯಿ ಮರಿ ಇಟ್ಕೊಂಡು ನಮ್ಮ ಮನೆ ಮುಂದೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೋ. ನಂಗ್ ನಾಯಿಗಳು ತುಂಬಾ ಇಷ್ಟ, ಸೊ ಮಾತಾಡ್ತಿದ್ದೆ. ಸೊ ಇದೇನೋ ನ್ಯೂಸ್ ಬಂತು, ಅವ್ನ್ ನನ್ ಕಂಡು ಇಷ್ಟ ಅಂತ ಅವ್ನ್ ಮಾಯ ಆಗೋದ. ಈ ತರ ಒಬ್ರಾದ್ಮೇಲೆ ಒಬ್ರು ಯಾವಾಗ್ಲೂ ಮಾಯ ಆಗ್ತಾ ಇದ್ರು. ಆಮೇಲೆ ಇನ್ಯಾವತ್ತೋ ಯಾರೋ ನನ್ ರೇಗ್ಸಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಜನ ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ನಂಗೆ ಸಾರಿ ಹೇಳ್ತಾ ಇದ್ರು. ನಂಗೆ ಹೆಂಗ್ ನಮ್ಮ ಅಪ್ಪಂಗೆ ಇಷ್ಟ ಪವರ್ ಅಂತ ಇದುವರೆಗೂ ನಂಗೆ ಗೊತ್ತಾಗಿಲ್ಲ. ನೀನೇ ಕೇಳ್ಬೇಕು. ಆಕ್ಚುಲಿ ಸೈಲೆಂಟ್ ಕಿಲ್ಲರ್ ಇಲ್ಲಿ ಏನೋ ಚರ್ಪರ್ ಅನ್ಸ್ತಾ ಇದಾರೆ. ಅಲ್ಲ, ಬೆಲ್ಲ ಕಮ್ಮಿ ಆಯ್ತು ಅಂತ ಅನ್ಸ್ತು. ಬೆಲ್ಲ ಕಮ್ಮಿ ಆಯ್ತಾ? ಓಕೆ. ಅದನ್ನ ಇನ್ನೂ ಸ್ವಲ್ಪ ಸಿಹಿ ಮಾಡ್ತಾ ಇದ್ದೀರಾ ನಮ್ಮ ಮಾತನ್ನ ಕೇಳಿಸ್ಕೊಂಡು. ಫಸ್ಟ್ ರೌಂಡ್ ಗೋಡಂಬಿ ಫ್ರೈ ಮಾಡ್ಕೊಂಡಿದೀರಾ, ಸೆಕೆಂಡ್ ರೌಂಡ್ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿದೀರಾ. ಎರಡನ್ನೂ ಮಿಕ್ಸ್ ಆಗಕ್ ಬಿಟ್ಬಿಡಿ. ಸೊ ಈಗ ಹೇಳೋದ್ ಹೆಂಗ್ ಮಾಯ ಆದ್ರು ಇನ್ನೂ ಗೊತ್ತಿಲ್ಲ. ಯಾರು ಹೇಳಿ? ಅಪ್ಪ ಇದು ಹುಡುಗರು ಆರ್ ಫಾಲೋಯಿಂಗ್ ಯು ಏನು? ಹಿಂಗ್ ಮಾಯ ಆದ್ರು ಏನ್ ಮಾಡಿಲ್ಲ? ಇಲ್ಲ, ನಾನ್ ಏನ್ ಮಾಡ್ಲಿಲ್ಲ. ಜನಕ್ಕೆ ಅವ್ರದ್ದು ಅಡ್ರೆಸ್ ಕೊಟ್ಟು ಕಳಿಸ್ದೆ. ಏನು ಅವ್ರಿಗೆ ಅಡ್ವೈಸ್ ಮಾಡ್ದೆ, ಏನು ಫ್ರೆಂಡ್ಶಿಪ್ ಏನು, ಓಕೆ ಹೆಣ್ಮಕ್ಳು ಹಿಂದೆ ಹೋಗೋದು ಅಂತ. ಏನು ಇವಾಗ ಗೊತ್ತಾಗ್ತದೆ ನಿಜವಾಗ್ಲೂ. ಫಸ್ಟ್ ಟೈಮ್ ನನಗೆ ಕತೆ ಕೇಳಿಸ್ಕೊತಾ. ಸೊ ಬೇಸಿಕಲಿ ನೀವು ಸೈಲೆಂಟ್ ಕಿಲ್ಲರ್ ತರ ಬೇರೆಯವ್ರನ್ನ ಹೈಯರ್ ಮಾಡ್ಕೊಂಡು ಈ ಕೆಲಸ ಮಾಡ್ಸಿದೀರಾ. ಹೈಯರ್ ಅಲ್ಲ ಏನು. ಸೊ ಇವಾಗ ಈ ಬೆಲ್ದಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ. ಓಕೆ. ಒಂದು ಟೀ ಸ್ಟ್ರೈನರ್ ನ ತಗೊಂಡು ಚೆನ್ನಾಗಿ ಬೆಲ್ಲದ ಪಾಕನ ಸೋಸ್ಕೊಳ್ಳಿ. ಇವಾಗ ಇನ್ನೊಂದು ವಿಷಯ ಮಾಡ್ಬಿಟ್ಟಿದ್ದೆ ನಾನು. ಏನದು? ಈ ಗಣೇಶ್ ಹಬ್ಬದಲ್ಲಿ ಕೊಡುವುದೇ ತಾನೇ ಮೇನು. ನೀವ್ ಹೇಳಿದ ತಕ್ಷಣ ಜ್ಞಾಪಕ ಬಂತು ನನಗೆ. ಹೇಳಿ. ಇಷ್ಟೆಲ್ಲ ಭೋಜನ ತಯಾರಿ ಆಗ್ತಾ ಇದೆ, ಬಾಗಿನಾನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತ? ನಾನ್ ಬಾಗಣದ ಬಗ್ಗೆನೇ ಹೇಳಕ್ಕೆ ಬಂದಿದ್ದೆ. ಈಗ ಬಾಗಣ ಹೆಂಗ್ ಕೊಡ್ತಾರೆ ಹೆಣ್ಮಕ್ಳು? ಏನು ಸೀರೆನ ಕವರ್ ಮಾಡಿ? ಯಾತಿಕ್ ಸೀರೆ ಕವರ್ ಮಾಡೋದು? ಸೀರೆ ಇರುತ್ತೆ ಅದಕ್ಕೆ. ಸೀರೆ ಮುಚ್ಚಿ ಕೊಡೋದು ಯಾತಿಗೆ ಅಂದ್ರೆ, ಆ ಮನೆ ಒಡತಿನಿಸ್ಕೊಂಡವಳು ಅಷ್ಟ್ 1 ವರ್ಷ ಕೂಡಿಟ್ಟಿದ್ದು ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಏನೇ ಒಂದ್ ಇರ್ಬೋದು, ಆ ಕೂಡಿಟ್ಟದನ್ನ ಯಾರ ಗಂಡಸರ ಕಣ್ಣಿಗೂ ಕಾಣಬಾರದು, ನನ್ನ ತವರ ಮನೆಗೆ ಹೋಗಬೇಕು, ನನ್ನ ಸ್ನೇಹಿತೆಗೆ ಹೋಗ್ಬೇಕು ಅಂತ ಅದು ಮುಚ್ಚಿ ಕೊಡೋದು. ಸೊ ಗೌರಿ ಮತ್ತೆ ಗಣೇಶ ಅದು ಕೊಡುವುದೇ ಥೀಮು, ಕೊಡ್ತಾ ಇರೋದೇ ಥೀಮು. ಸೊ ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಅದು ಹೆಣ್ಮಕ್ಳೇ ಕೊಡ್ಬೇಕು, ಗಂಡ್ಮಕ್ಳು ಕೊಡಂಗಿಲ್ಲ. ಸೊ ಇವಾಗ ನಾವು ಗಂಡ್ಮಕ್ಳು ಅಡಿಗೆ ಮಾಡ್ಬೇಕು, ಬಡಿಸ್ಬೇಕು ಅಷ್ಟೇ. ಈ ಬೆಲ್ಲದ ಪಾಕಕ್ಕೇನೆ 2 ಲವಂಗ. ಮೊದ್ಲೇ ಲವಂಗ ಇಲ್ಲಿದೆ, ಸರಿ ಆಯ್ತಲ್ಲ. ಆಮೇಲೆ ಎಷ್ಟಂದ್ರೆ ಪಚ್ಚಕರ್ಪೂರ, ಫೈನಲಿ ಪಚ್ಚಕರ್ಪೂರ ಇಷ್ಟೇ, ಚೂರು. ಓಕೆ, ಒಂದು ಉಪ್ಪಿನ ಕಾಳು ಅಷ್ಟೇ. ಬೆಲ್ಲದ ಪಾಕಕ್ಕೆ ಹಾಕ್ಬೇಕು ಅಷ್ಟೇ. ಓಕೆ. ಸೊ ಇವಾಗ ರವೆ ರೆಡಿ ಇದೆ. ರವೆ ರೆಡಿನ ಈ ಪಾಕಕ್ಕೆ ಹಾಕ್ಬೇಕು ಈಗ. ಸೊ ಆಗ್ಲೇ ಚೆನ್ನಾಗಿ ಹುರಿದಿಟ್ಕೊಂಡಿರುವ ರವೆನ ತಗೊಂಡು ಬೆಲ್ಲದ ಪಾಕದಲ್ಲಿ ಹಾಕ್ಬೇಕು. ಹೌದು. ಬೆಲ್ಲದ ಪಾಕಕ್ಕೆ ಗೊತ್ತಲ್ಲ, ಇಷ್ಟೇಷ್ಟು ಒಂದು ಉಪ್ಪು ಕಾಳಿದೆಲ್ಲ ಅಷ್ಟು ಪಚ್ಚಕರ್ಪೂರನ ಹಾಕ್ಬೇಕು. ಅಂಡ್ ಒಂದೇ ಒಂದು ಲವಂಗ, ಎರಡೇರಡು ಲವಂಗ. ಯಾವ್ದಾದ್ರೂ ಹುಡುಗ ಮಗಳ ಹತ್ರ ಬಂದ್ರೇನೆ ಡ್ಯಾಡಿ ಬ್ಲಡ್ ಬಾಯ್ಲ್ ಆಗ್ತಿತ್ತಂತೆ. ಅದೇ ತರ ಬೆಲ್ಲದ ಪಾಕದಲ್ಲಿ ಇವಾಗ ನಮ್ಮ ರವೆ ಬಾಯ್ಲ್ ಆಗ್ತಾ ಇದೆ. ಈ ಗ್ಯಾಪ್ ಅಲ್ಲಿ ಸಂಯುಕ್ತ, ಯಾವ ಹುಡುಗ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ರೇನು ಕಾಣೆ ಆಗ್ತಿದ್ದ. ಅಂದ್ರು ಅಪ್ಪನ್ ಕಣ್ಣನ್ನ ತಪ್ಪಿಸ್ಕೊಂಡು ಯಾರೋ ನಿಮ್ಮನ್ನ ಬ್ಯಾಲ್ಕನಿಯಲ್ಲಿ ಭೇಟಿ ಮಾಡಕ್ಕೆ ಪದೇ ಬರ್ತಿದ್ರಂತೆ. ಯಾರವರು? ಅವನು ಅಪ್ಪನ್ ಕಣ್ ತಪ್ಪಿಸ್ಕೊಂಡ್ ಬರ್ತಾಯಿಲ್ಲ, ಇನ್ನೂ ಬರ್ತಾನೆ. ಬೆಳಿಗ್ಗೆ ಬಂದು ಇವಾಗ ಅಪ್ಪನ ಜೊತೆ ಕಾಫಿನ ಕುಡಿತಾನೆ. ಅವನ ಹೆಸರು ಮಿಸ್ಟರ್ ಮಂಕಿ ಅಂತ. ಮಿಸ್ಟರ್ ಮಂಕಿ. ನಮ್ಮ ಮನೆಗೆ ಒಂದು ಕೋತಿ ಬರ್ತಾ ಇದೆ ಕಳೆದ ಒಂದು ವರ್ಷದಿಂದ. ಸೊ ನಮ್ಮ ಅಪ್ಪ ಇದುವರೆಗೂ ಹಿ ಇಸ್ ಓನ್ಲಿ ಓಕೆಡ್ ಮಿಸ್ಟರ್ ಮಂಕಿ. ಸೊ ಅವ್ನ್ ಬರ್ತಾ ಇರ್ತಾನೆ. ನಾನು ಓಕೆ ಮಾಡಿಲ್ಲ, ಅದು ಬರುತ್ತೆ, ನಾನು ಕಳಿಸ್ತಾ ಇರ್ತೀನಿ. ಸೊ ಕೋತಿ ನೋಡಿ ಸಾಮಾನ್ಯವಾಗಿ ಜನಗಳೆಲ್ಲ ಓಡೋಗ್ತಾರೆ. ಏನ್ ನೀವು ಮನೆಗೆ ಕರ್ಕೊಂಡ್ ಬಂದು ಕಾಫಿ ಕುಡಿಸ್ತಾ ಟ್ರೈನ್ ಮಂಕಿ ಆಯ್ತಾ. ಅವ್ನ್ ಬಂದು ಬಾಳೆಹಣ್ಣು ತಿಂತಾನೆ ಆರಾಮಾಗಿ. ಬೆಳಿಗ್ಗೆ ನಮ್ಮ ಅಪ್ಪ ಕಾಫಿ ಕುಡಿತಾರೆ, ಅವ್ರಿಬ್ರು ಮಾತಾಡ್ತಾ ಇರ್ತಾರೆ. ಸೊ ಒಂದು ಕೋತಿ ಇನ್ನೊಂದು ಕೋತಿನ ಟ್ರೈನ್ ಮಾಡಿದ್ಯಾ? ಕಾಂಪ್ಲಿಮೆಂಟ್. ಇವಾಗ ಹೆಚ್ಚು ಕಡಿಮೆ ಎಲ್ಲ ಆಯ್ತು. ಇವಾಗ ಮತ್ತೆ ಇನ್ನ 2 ತುಪ್ಪ, ಅಪ್ಪ ತುಪ್ಪ ಮಾಡ್ತಾರೆ ನಮ್ಮನ್ನ ದಪ್ಪ. ಆಮೇಲೆ ಕೊಬ್ಬರಿ,
ಅದಲ್ದೆ ನಮ್ಮ ಅಪ್ಪಂಗ್ ಇನ್ನೊಂದು ಒಬ್ಸೆಷನ್ ಅಂದ್ರೆ ಬೆಲ್ಲ. ದಿನಾ ರಾತ್ರಿ ಬೆಲ್ಲ ಕೊಬ್ಬರಿ ತಿನ್ಬೇಕು ನಮ್ಮ ಮನೇಲಿ. ಅದಕ್ಕೆ ಇದ್ರಲ್ಲೂ ಬೆಲ್ಲ, ಕೊಬ್ಬರಿ, ತುಪ್ಪ ತುಪ್ಪ ಏನೇನ್ ಬೇಕೋ ದಪ್ಪ ಹಾಕಿ ಎಲ್ಲ ಯು ಜಸ್ಟ್ ಪುಟ್ ಎವ್ರಿಥಿಂಗ್ ಇನ್ಸೈಡ್. ಇವಾಗ ಸ್ವಲ್ಪ ಏನು ಸುಮಾರು 4 ಅಥವಾ 5 ಏಲಕ್ಕಿ ಕುಟ್ಟು ಹಾಕಿದ್ದಷ್ಟು. ಸೊ ಇದನ್ನ ಸ್ಪ್ರಿಂಕಲ್ ಮಾಡಬೇಕು. ರೆಡಿನಾ ಇದು ಹಂಗಂದ್ರೆ? ಆಲ್ಮೋಸ್ಟ್ ರೆಡಿ. ಇವಾಗ ಗೋಡಂಬಿ ಮತ್ತೆ ದ್ರಾಕ್ಷಿ. ಎಸ್. ಗುಲ್ ಪಾವಟೆ ಇಸ್ ರೆಡಿ. ಆಹಾ, ಇವಾಗ ಏನ್ ಮಾಡಿ ಅಂದ್ರೆ ನಾನು 1/4 kg ಕಮ್ಮಿನೇ ಹಾಕಿದ್ದೀನಿ ರವೆ. ಯಾಕೆಂದ್ರೆ ಅದು ಹದ ನೋಡ್ಕೊಂಡು ಮಾಡ್ಬೇಕು ಅಡ್ಗೆನ. Okay. ವಾವ್, ಅಮೇಜಿಂಗ್. ಇವಾಗ ಗೋಡಂಬಿ ತಗೊಂಡ್ಬಿಟ್ಟು ಸೊ ಗುಲ್ ಪಾವಟೆ ಇಸ್ ರೆಡಿ. ಸೊ Super. ನಿಮ್ಮಿಬ್ಬರಿಗೆ ಥ್ಯಾಂಕ್ ಯು. ಹಿಡ್ಕೊಳಮ್ಮ. ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ನೀಟ್ ಆಗಿ, ಎಷ್ಟು ಆರ್ಟಿಸ್ಟಿಕ್ ಆಗಿ ಗುಲ್ ಪಾವಟೆನ ರೆಡಿ ಮಾಡಿದ್ದಾರೆ. ಗುಲ್ ಪಾವಟೆನ ಗುಳುಂ ಮಾಡ್ಬೇಕು ಅಂದ್ರೆ ಫಸ್ಟ್ ಅದನ್ನ ತಯಾರಿ ಮಾಡ್ಕೋಬೇಕು. ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಗುಲ್ ಪಾವಟೆ ಬೇಕಾಗುವ ಸಾಮಗ್ರಿಗಳು: ರವೆ 250 ಗ್ರಾಂ, ಬೆಲ್ಲ 7 ಟೀ ಚಮಚ, ಏಲಕ್ಕಿ ಪುಡಿ, ಗೋಡಂಬಿ 50 ಗ್ರಾಂ, ಪಚ್ಚಕರ್ಪೂರ ಚಿಟಿಕೆ, ಲವಂಗ 4, ತುಪ್ಪ 100 ಗ್ರಾಂ, ಒಣ ದ್ರಾಕ್ಷಿ 50 ಗ್ರಾಂ, ಒಣ ಕೊಬ್ಬರಿ ತುರಿ ಅರ್ಧ ಬಟ್ಲು. ಮಾಡುವ ವಿಧಾನ: ಪಾತ್ರೆಗೆ ನೀರು, ತುಪ್ಪ, ಬೆಲ್ಲ ಹಾಕಿ ಅದು ಪಾಕದ ಹದ ಬರುವವರೆಗೂ ಕೈ ಆಡಿಸಿರಿ. ನಂತರ ಪಾಕವನ್ನ ಶೋಧಿಸಿಕೊಳ್ಳಿ. ಬಾಣಲೆಗೆ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿ, ಲವಂಗ ಹುರಿದುಕೊಂಡು ಬೌಲ್ಗೆ ಹಾಕಿ ನಂತರ ಅದೇ ಬಾಣಲೆಗೆ ತುಪ್ಪ ಹಾಕಿ ರವೆಯನ್ನ ಹುರಿದುಕೊಳ್ಳಿ. ಪಾತ್ರೆಗೆ ಶೋಧಿಸಿಕೊಂಡ ಪಾಕ, ಲವಂಗ, ಚಿಟಿಕೆ ಪಚ್ಚಕರ್ಪೂರ, ತುಪ್ಪದಲ್ಲಿ ಹುರಿದುಕೊಂಡ ರವೆ ಹಾಕಿ ಗಟ್ಟಿ ಹದ ಬರುವವರೆಗೂ ಕೈ ಆಡಿಸಿ. ನಂತರ ಒಣ ಕೊಬ್ಬರಿ ತುರಿ, ಹುರಿದುಕೊಂಡ ಡ್ರೈ ಫ್ರೂಟ್ಸ್ ಸೇರಿಸಿ ಅಲಂಕರಿಸಿದ್ರೆ ಗುಲ್ ಪಾವಟೆ ಸಿದ್ಧ. ಸರಿ, ಇವಾಗ ಡೈನಿಂಗ್ ಟೇಬಲ್ ಪಕ್ಕ ಹೋಗೋಣವೇ? ಪ್ಲೀಸ್ ಬನ್ನಿ. ಮತ್ತೆ ಟಾಪ್ ಅಂತ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. ಸ್ಪೂನ್ ಹತ್ರನೇ ಹೋಗ್ತಾ ಇದೆ ಅವಾಗ್ಲಿಂದ. ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಲೆಟ್ಸ್ ನಾಟ್ ವೇಟ್ ಎನಿ ಮೋರ್. ಕಮ್ ಆನ್, ಅಟ್ಯಾಕ್ ಮಾಡೋಣ. ಎಸ್. ಅಮೇಜಿಂಗ್. ಅಂಡ್ ಎಲ್ಲೆಲ್ಲೋ ಒಂಚೂರ ಏಲಕ್ಕಿ ಫ್ಲೇವರು ತುಂಬಾ ಚೆನ್ನಾಗಿದೆ. ಕರ್ಪೂರ ಕರ್ಪೂರ ಬೆಲ್ಲ ಕರೆಕ್ಟ್ ಆಗಿದೆಯಾ ನಿಮ್ಗೆ? ಬೆಲ್ಲ ಪರ್ಫೆಕ್ಟ್. ಅಪ್ಪನ ಕೈ ರುಚಿ ಇಷ್ಟು ಚೆನ್ನಾಗಿದೆ, ಬಟ್ ಒಂದು ಭಯಾನಕವಾದ ಕಥೆ ಕೇಳಿದೀವಿ. ನೀವು ಮತ್ತೆ ನಿಮ್ಮ ಮಗಳು ಸೇರ್ಕೊಂಡು ಸುಧಾ ಬೆಳವಾಡಿ ಅವ್ರಿಗೆ ಏನೋ ಒಂದು ಸರ್ಪ್ರೈಸ್ ರೆಡಿ ಮಾಡಕ್ ಟ್ರೈ ಮಾಡಿದ್ರಂತೆ. ಅದು ಎಷ್ಟೊಂದು ಆಗಿದೆ. ಅದು ಹ್ಯಾಪಿ ಹುಟ್ಟು ಹಬ್ಬದ ದಿನ. ಅಡ್ಗೆ ಮನೆ ಇದು ಸುಟ್ಟಿಲ್ಲ. ಮೈಸೂರು ಪಾಕ್ ಮಾಡಕ್ ಹೋಗಿ ಅಡ್ಗೆ ಮಾಡೋಣ. ಆಲ್ಮೋಸ್ಟ್ ಅಲ್ಲಿ ಬಂದಿತ್ತು. ನಾವು ಬೇರೆ ತರ ಮೈಸೂರ್ ಪಾಕ್ ಟ್ರೈ ಮಾಡ್ತಿದ್ವಿ. ವಿ ವರ್ ಮೇಕಿಂಗ್ ಮೈಸೂರ್ ಪಾಕ್. ಸೊ ನಾವಮ್ಮ ಶೂಟಿಂಗ್ ಇಂದ ಬರ್ಬೇಕು, ಬರೋಷ್ಟಿಗೆ ಕೇಕ್ ತರ ಮೈಸೂರ್ ಪಾಕ್ ರೆಡಿ ಅಂತ ಮಾಡೋಣ ಅಂದ್ಬಿಟ್ಟು ಪ್ಲಾನು. ಆದ್ರೆ ನಾವು ಟೀ ಕುಡಿತಾ ಮಾತಾಡ್ತಾ ಮರ್ಸ್ಕೊಬಿಟ್ಟಿದೀವಿ. ಅದು ನಮ್ಮಮ್ಮ ಬೇಗ ಬಂದ್ಬಿಟ್ಟಿದ್ದಾರೆ ಶೂಟಿಂಗ್ ಇಂದ. ಅಮ್ಮ ಬರೋಷ್ಟಿಗೆ ಫುಲ್ಲು ಸೀದೋಗಿರೋ ವಾಸನೆ. ನೋಡಿದ್ರೆ ಟಾರ್ ತರ ಮೈಸೂರ್ ಪಾಕ್ ಬಂತು. ಕಪ್ಪು ಕಲರ್ ಮೈಸೂರ್ ಪಾಕು. ಕಪ್ ಕಲರ್ ಮೈಸೂರು. ತುಂಬಾ ಅಪ್ಪ ಮಗಳು ಏನ್ ಮಾಡಿದ್ರ ಅಂತ ತುಂಬಾ ನಮ್ಮಮ್ಮ ಹತ್ತು. ಅವತ್ತೇನು ಅಡ್ಗೆನೂ ಮಾಡಕ್ ಆಗ್ಲಿಲ್ಲ ಮನೇಲಿ. ಸೊ ವಿ ವೆಂಟ್ ಔಟ್. ಅದೇ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕು ಮೈಸೂರು ಪಾಕ್. ಓಕೆ, ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನಮ್ಮ ನಾವು ಆರಾಮಾಗಿ ಏನೋ ಮಾಡ್ಕೊಂಡೇನೋ. ಚೆನ್ನಾಗಿತ್ತು. ಎಂತ ಪ್ಲಾನ್ ಅಂದ್ರೆ ಪಾಪ ಅವ್ರ ಬ್ಯಾಗ್ಸ್ ಅನ್ನ ಪ್ಯಾಕ್ ಮಾಡಿ ಮೈಸೂರಿಗೆ ಹೊಟ್ಟೋದ್ರೇನೋ. ಇಂತ ಬರ್ಡೇ ಯಾರಿಗೂ ಸಿಗದೆ ಇರ್ಲಿ ಅಂತ. ಇಲ್ಲ ತುಂಬಾ ಅಭ್ಯಾಸ ಆಗೋಯ್ತು ಈಗ. ಸಂಯುಕ್ತ ಕೇಕ್ ಅಥವಾ ಬೇಕಿಂಗ್ ಪ್ರಾಡಕ್ಟ್ಸ್ ಮಾಡಿದಾಗ ಅಡ್ಗೆ ಮನೆಯೆಲ್ಲ ಚಿಂದಿ. ಇಟ್ ವಿಲ್ ಬಿ ಏನೋ ಒನ್ ಹೆಲ್. ಡೇ ಅಫೇರ್. ಸೊ ಯಾರು ಅಡ್ಗೆ ಮನೆ ಬೆಳಿಗ್ಗೆ ಶುರು ಮಾಡಿದ್ರೆ ಮಧ್ಯಾಹ್ನ ತನಕ ಅದೇ. ಸಂಯುಕ್ತ ಅವರ ಡ್ಯಾಡಿ ಡ್ರೈವಿಂಗ್ ಸ್ಕೂಲ್ ಟೀಚರ್ ಕೂಡ. ಇದೇನಿದು ಇವ್ರಿಗೆ ಮಾತ್ರ, ನಿಮಗೆಲ್ಲ ಕ್ಲಾಸಸ್ ತಗೊಳಲ್ಲ. ಸೊ ಹೇಳಮ್ಮಕ್ಕಂದ. ನಾನ್ 1.5 ತಿಂಗಳು ಡ್ರೈವಿಂಗ್ ಕಲ್ತೆ ಫ್ರಮ್ ಅ ಡ್ರೈವಿಂಗ್ ಸ್ಕೂಲ್. ಓಕೆ. ಸೊ ಲೈಸೆನ್ಸ್ ಸಿಕ್ತು. ಆಮೇಲೆ ನಮ್ಮಪ್ಪ ಈಗ ನಿಜವಾದ ಡ್ರೈವಿಂಗ್ ಬೆಂಗಳೂರಲ್ಲಿ ಹೇಗೆ ಅಂತ ನಾ ಹೇಳ್ಕೊಡ್ತೀನಿ ಅಂತ ಬೆಳಗ್ಗೆ ಕ್ಲಾಸಸ್ ತೊಗೊಳಕ್ ಶುರು ಮಾಡಿ. ಓಕೆ. ಸೊ ಬನಶಂಕರಿಗೆ ಹೋಗ್ತಿದ್ವಿ. ಬನಶಂಕರಿ ಸೆಕೆಂಡ್ ಸ್ಟೇಜ್, ಬನಶಂಕರಿ 6th ಸ್ಟೇಜ್. ದಿನಾ ಬೆಳಿಗ್ಗೆ ಹೋಗೋದು. ಅಲ್ಲಿ ಸಡನ್ ಆಗಿ ಕೈ ಬಿಟ್ಬಿಡು, ಸಡನ್ ಆಗಿ ಕೈ ಆಚೆ ಹಾಕ್ಬಿಡು, ಒಂದ್ ಕೈಯಲ್ಲಿ ಡ್ರೈವ್ ಮಾಡು, ಈ ಕಡೆ ಕೈ ಹಿಂದೆ ಇಟ್ಕೋ, ಏನೇನೋ ಒಂಥರ ಡಾನ್ಸಿಂಗ್ ಕ್ಲಾಸ್ ತರ ಆಗಿತ್ತು. ಅಂಡ್ ದೆನ್ ಯು ಗೋ ರಿಯಲಿ ಫಾಸ್ಟ್ ಅಂಡ್ ಫುಲ್ ಕಟ್ಟೆಲ್ಲ ಹೊಡೆದ್ಬಿಟ್ಟು ಈ ತರ ಡ್ರೈವ್ ಮಾಡೋಂಗಿಲ್ಲ.
ಈ ತರ drive ಮಾಡೋಂಗಿಲ್ಲ. ಕಟ್ ಮಾಡೋಂಗಿಲ್ಲ, ಈಗ ಹೆಂಗ್ ಡ್ರೈವ್ ಮಾಡಬಾರ್ದು ಈ ತರ ದಿನ ಬೈಸ್ಕೊಂಡಿದೀನಿ. ಒಂದೊಂದ್ಸಲ ಅಂತೂ ಸಡನ್ ಆಗಿ ಬ್ರೇಕ್ ಅಂದ್ಬಿಟ್ಟು ಕಾಯಿ ಔಟ್ ಅಂತ, ಬೈ ಚಾನ್ಸ್ ಎಮರ್ಜೆನ್ಸಿ ಹಂಗಾದ್ರೆ ಅಂತ. ಯಾವಾಗ ಎನಿ ಸಿಚುವೇಶನ್ ನಾವ್ ಐ ಕ್ಯಾನ್ ಡ್ರೈವ್ ಎನಿವೇರ್ ಯುನೋ. ಹೀಗೆ ಬೆಲೆ ಏನು ಅಪ್ಪಲ್ಲಿ ಕಾರ್ ಹಂಗೆ ನಿಲ್ಸ್ಕೋಬೇಕು. ಇಲ್ಲ ಅಪ್ಪಲ್ಲಿ ಹೋಗ್ಬಿಟ್ಟು ಸ್ಟಾಪ್ ಅಂತ ಜೋರಾಗಿ ಕಿಚ್ಕೊಂಡು ನಂಗೆ ಭಯ ಏನಾಗೋತಂತ ಈಗ ತಾನೇ ನೀನ್ ಕಲ್ತ. ಕರೆಕ್ಟ್ ಆಗಿ ಹೇಳಿ, ಅಪ್ಪಲ್ಲಿ ಹೋಗ್ಬಿಟ್ಟು ಬ್ರೇಕ್ ಇಲ್ದೆ ಕಾರ್ ನಿಲ್ಸಿರ್ಬೇಕು. ಅಪ್ಪ ಅದ್ ಗೊತ್ತು ಅಪ್ಪ, ಬಟ್ ಅದಕ್ಕೂ ನಾನ್ ಡ್ರೈವಿಂಗ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗ್ಬೇಕು ತಾನೆ. ಹೌದೌದು. ಜೋರಾಗಿ ಭಯಂಕರಾಗಿ ಓಡಿಸ್ತಾರೋ ಅಂತ ಜೋರಾಗಿ ಸ್ಟಾಪ್ ಅಂತ ಕಿಚ್ಕೊಂಡ್ಬಿಡೋದು. ಯಾರಾದ್ರೂ ಬೇರೆಯವ್ರು ಇದ್ರೆ ಬಿದ್ಬಿಟ್ಟು ಕಾರಿಂದ ಜಂಪ್ ಮಾಡ್ಬಿಟ್ಟಿರೋರು. ಗ್ರೇಟ್ ಶಾಕ್ ಓಡಿಸ್ಬೇಕಾದ್ರೆ ಒಂದು ಮಗು ಬರ್ಬೋದು, ಸೈಕಲ್ ಹಸು ಬರ್ಬೋದು. ಬರ್ಬೋದು. ಯು ಶುಡ್ ನೋ ಹೌ ಟು ಅಪ್ಲೈ ಬ್ರೇಕ್ ಎಲ್ಲ ವಿತೌಟ್ ಹೇಳ್ಕೊಟ್ಬಿಟ್ರು. ಸ್ಕಿಡ್ಡಿಂಗ್. ಸೊ ಇವೆಲ್ಲ ತುಂಬಾ ಗ್ರೇಟ್ ಆಗಿ ಕಲ್ತ್ಕೊಂಡಿದ್ದೀನಿ. ಅದ್ಭುತ ನೋಡಿದ್ರ. ಇಂಥ ಡ್ರೈವಿಂಗ್ ಸ್ಕೂಲ್ ಇನ್ಸ್ಟ್ರಕ್ಟರ್ ಯಾರಿಗೂ ಎಲ್ಲೂ ಸಿಗಕ್ ಚಾನ್ಸೇ ಇಲ್ಲ. ನೀವು ಅಕಸ್ಮಾತ್ ಸ್ಕೂಲ್ ಶುರು ಮಾಡಿದ್ರೆ ನನ್ನ ಕರ್ಸ್ಕೊಳ್ಳಿ. 100%. ಐ ವುಡ್ ವಾಂಟ್ ಟು ಬಿ ಯೋರ್ ಶಿಷ್ಯೆ. Done. ಡಾನ್ಸ್ ಡ್ರೈವಿಂಗ್ ಅಂತ ಡಾನ್ಸ್ ಡ್ರೈವಿಂಗ್ ಹೊಸ ಕೈಂಡ್ ಆಫ್ ಎಕ್ಸರ್ಸೈಸ್ ಒಲಿಂಪಿಕ್ಸ್ ಅಲ್ಲಿ ಶುರು ಮಾಡ್ಬೇಕಿತ್ತು ಅಲ್ವಾ. ಇವಾಗ ಈ ಬಾಯಿಗೆ ಮತ್ತೆ ಕೈಗೆ ಸ್ವಲ್ಪ ಬ್ರೇಕ್ ಹಾಕೋಣ. ಟೂ ಗುಡ್ ಐತೆ. ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ. Oh, yes. ಸ್ವಾಹ ಗುಳುಮ್ ಆಯ್ತು. ಗುಲ್ ಪಾವಟೆ ಪ್ಲೇಟ್ ಇಂದ ಯಾವಾಗ ಖಾಲಿಯಾಗಿ ಯಾವಾಗ ಹೊಟ್ಟೆಗೆ ಹೋಯ್ತು ಅಂತ ಹೇಳಕ್ಕೆ ಆಗ್ಲಿಲ್ಲ. ಅಮೇಸಿಂಗ್ ಕೈ ರುಚಿ, ಎಷ್ಟು ಅದ್ಭುತವಾಗಿ ಮಾಡ್ಕೊಟ್ಟಿದ್ರಿ. ಮತ್ತೆ ಮತ್ತೆ ನಿಮ್ ಮನೆಗ್ ಬರ್ಬೇಕು, ನಿಮ್ಮನ್ನ ಕೋತಿನ ಭೇಟಿ ಮಾಡಕ್ಕೆ ಅಂಡ್ ಗುಲ್ ಪಾವಟೆನ ಸ್ವಾಹ ಮಾಡಕ್ಕೆ. Please ಬನ್ನಿ. ಪ್ಲೀಸ್ ಕಮ್ ಹೋಮ್. ನನ್ನ ಭೇಟಿ ಮಾಡ್ಬೇಕಾದ ನೀನ್ ಮನೇಲೇ ಇರಲ್ವಲ್ಲಮ್ಮ, ನೀನ್ ಎಲ್ ಭೇಟಿ ಮಾಡೋದು. ನಾವು ನ್ಯೂ ಫೌಂಡ್ ಡಾಟರ್ ನಾನಿದ್ದೀನಲ್ಲ, ಪಾಪ್ಸ್ ನನಗೆ. Thank you. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಪಾಪ್ಸ್. ಸೊ ಹೇಳಿ, ನಿಮ್ಗೆ ಹೇಗ್ ಅನ್ಸ್ತು? ಮಗಳಿಗೋಸ್ಕರ ಅಂಡ್ ಶ್ರುತಿಗೋಸ್ಕರ ಅಡಿಗೆ ಮಾಡಿದ್ರಿ ಇವತ್ತು. ಥ್ಯಾಂಕ್ ಯು. ಹೂವಿಂದ ನಾರು ಸ್ವರ್ಗಕ್ಕೆ ಹೋಯ್ತಂತೆ, ಹಾಗೆ ನಾನು ನಿನ್ನಿಂದ ಇವರಿಂದ ಸ್ಟಾರ್ ಸವಿರುಚಿ ಪ್ರೋಗ್ರಾಮ್ ಬಂದಿದ್ದಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಅದು ಈ ಹಬ್ಬದ ದಿವಸ. ಸೊ ಥ್ಯಾಂಕ್ ಯು ಸೋ ಮಚ್ ಪಾಪ್ಸ್. ಸಂಯುಕ್ತ, ನಿನಗೋಸ್ಕರ ಅಪ್ಪ ಮನೇಲಿ ಇದೇ ತರ ಅಡ್ಗೆ ಮಾಡ್ಕೊಡ್ತಾ ಇರ್ತಾರ? ಹೌದು, ಕಂಪಲ್ಸರಿ ತಿಂತಾ ಇರ್ಬೇಕು. ಅದಕ್ಕೆ ನಾನು ಅದಕ್ಕೆ ನೀನ್ ಹಿಂಗ್ ಸಣ್ಣ ಇರೋದು. ಕಂಪಲ್ಸರಿ ಸಂಯುಕ್ತ ಒಂದ್ 2 kg ದಪ್ಪ ಆಗ್ತಾಳೆ, ಆ ಖುಷಿ ನನಗಿದೆ. ಲಕ್ಕಿಯಸ್ಟ್ ಡಾಟರ್ ಟು ಹ್ಯಾವ್ ಸಚ್ ಅಮೇಸಿಂಗ್ ಫಾದರ್, ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಅಪ್ಪಗೆ ಟಾಟಾ ಬೈ ಬೈ ಸಿ ಅಂತ ಹೇಳ್ಬಿಟ್ಟು ವಿಲ್ ಬಿ ಬ್ಯಾಕ್. ಡ್ಯಾಡಿ ಅಲಿಯಾಸ್ ಡಾನ್ ಅನ್ನ ಇವತ್ತು ಮೀಟ್ ಮಾಡಿದ್ರಿ, ಬಟ್ ನಾಳೆ ಬರ್ತಿರುವ ವ್ಯಕ್ತಿ ಸೀನಿಯರ್ ಡಾನ್. ಯಾರಾದ್ರೂ ಸಂಯುಕ್ತ ಹತ್ರ ಬಂದ್ರೆ ಅವ್ರು ಮಾಡೋ ಕಥೆನೇ ಬೇರೆ. ಟ್ರಾಫಿಕ್ ಸಿಗ್ನಲ್ ಅಲ್ಲೂ ಅವ್ರಿಗೆ ಫ್ಯಾನ್ಸ್ ಇದಾರಂತಪ್ಪ, ಬಿಗ್ ಜಾಮ್ಸ್ ಅಲ್ಲೂ ಜನಗಳು ಅವ್ರನ್ನ ನೋಡಕ್ ಹೋಗ್ತಾರೆ. ಯಾರವರು? ನಾಳೆ ತಿಳ್ಕೊಳ್ಳೋಣ ಮಧ್ಯಾಹ್ನ 1:00 ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ, ನನ್ ಜೊತೆಗೆ ಸಂಯುಕ್ತ ಹೊನ್ನಾಡ್. ಸೈನಿಂಗ್ ಆಫ್. ಬಾಯ್. ಬಾಯ್.